Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. The blessed day in the presence of God. ಆಶೀರ್ವದಿಸಲ್ಪಟ್ಟ ದಿನದಲ್ಲಿ ನಾವು ಸೇವೆ ಬಂದಿದ್ದೇವೆ. We are binding to Acts chapter 4 verse number 33. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 33ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. Acts chapter 4 verse number 33. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 33ನೇ ವಚನ. Let's read the word. ಸಮಯದ ವಾಕ್ಯವನ್ನು ಓದಿಕೊಳ್ಳೋಣ. And with great power the apostles gave witness to the resurrection of the Lord Jesus, and great grace was upon them all. ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹುಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಬಹಳ ದಯವು ಅವರೆಲ್ಲರ ಮೇಲೆ ಇತ್ತು. When there was great power, ಯಾವಾಗ ಬಹುಬಲವ ನಮ್ಮ ಬಳಿ ಇರುತ್ತದೋ there will be great grace from God. ಅದೇ ರೀತಿಯಲ್ಲಿ ಆ ಸಮಯದಲ್ಲಿ ಬಹು ದಯೆ ನಮ್ಮ ಮೇಲೆ ಇರುತ್ತದೆ, ಬಹು ಕೃಪೆ ನಮ್ಮ ಮೇಲೆ ಇರುತ್ತದೆ. That's what the Bible says. ಅದೇ ಸತ್ಯವೇದ ಹೇಳ್ತಿರೋದು. Do you notice the scripture says with great power? ಇದು ದೇವರ ವಾಕ್ಯವನ್ನು ಗಮನಿಸಿದ್ರೆ ಅಲ್ಲಿಂದು ಶಬ್ದಗಳನ್ನು ಬರೆಯುವಾಗ ಬಹುಬಲ ಎಂದು ಬರೆಯಲ್ಪಟ್ಟಿದೆ. Not just power, ಕೇವಲ ಬಲ ಅಲ್ಲ ಅಥವಾ ಶಕ್ತಿ ಅಲ್ಲ, but with great power. ಹೆಚ್ಚಾದ ಶಕ್ತಿ, ಹೆಚ್ಚಾದ ಬಲವನ್ನು ನಾವು ನೋಡ್ತಾ ಇದ್ದೇವೆ. Today I prophesy ಇವತ್ತಿನ ದಿವಸ ಒಂದು ಪ್ರವಾದನೆ ನಿಮ್ಮ ಮೇಲೆ that in this ನೀಡುತ್ತೇನೆ. Voice of Heaven ministry, ಈ ವಾಯ್ಸ್ ಆಫ್ ಹೆವೆನ್ ಕ್ರೈಸ್ಟ್ ಚರ್ಚ್ ನಲ್ಲಿ we have seen power. ನಾವು ಶಕ್ತಿಯನ್ನ ಬಲವನ್ನು ನೋಡಿರಬಹುದು. But in the future you will see great ಆದರೆ power. ಭವಿಷ್ಯತ್ತಿನಲ್ಲಿ ಒಂದು ಶ್ರೇಷ್ಠವಾದ ಬಲವನ್ನು ಶಕ್ತಿಯನ್ನು ನೋಡಲಿಕ್ಕಿದ್ದೇವೆ. Hallelujah. Praise the Lord. Hallelujah. But this is why we cannot be slack in intercession. ಅದಕ್ಕೋಸ್ಕರವಾಗಿ ನಾವು ಮಧ್ಯಸ್ಥಿಕೆ ಪ್ರಾರ್ಥನೆಗಳಲ್ಲಿ ಮಧ್ಯಸ್ಥಿಕೆ ವಹಿಸಿದರೆ ನಾವು ಯಾವುದೇ ಕಾರಣಕ್ಕೂ ಆಲಸ್ಯವನ್ನು We ಮಾಡಬಾರದು. cannot be slack in our fasting and in our prayers. ನಮ್ಮ ಉಪವಾಸ ಪ್ರಾರ್ಥನೆಯಲ್ಲಿ ಯಾವುದೇ ಕಾರಣಕ್ಕೂ ಪ್ರಾರ್ಥನೆಗಳಲ್ಲಿ ನಾವು ಆಲಸ್ಯವನ್ನು ತೋರಿಸಬಾರದು. The Bible says ಯಾಕಂದ್ರೆ ಸತ್ಯವೇದ ಈ ರೀತಿಯಲ್ಲಿ the ಹೇಳ್ತಾರೆ. apostles gave witness to the resurrection of Christ Jesus with great power. ಅಪೊಸ್ತಲರು ಯಾವ ರೀತಿಯ ಸಾಕ್ಷಿಯನ್ನು ಕೊಟ್ಟರು? ಯೇಸು ಜೀವಿತವಾಗಿ ಎದ್ದು ಬಂದನೆ ಎಂಬುದಕ್ಕೆ ಅವರು ಬಲವಾದ ಸಾಕ್ಷಿಯನ್ನು ಕೊಟ್ಟರೆ See, ನಾವು we ನೋಡ್ತಾ need to emulate this in our own lives. ನಮ್ಮ ಜೀವಿತದಲ್ಲಿ ಇದನ್ನ ನಾವು ಅಳವಡಿಸಿಕೊಳ್ಳಬೇಕಾಗಿದೆ. The Bible talks about there is power and great power. ಸತ್ಯವೇದದಲ್ಲಿ ನಾವು ಶಕ್ತಿಯನ್ನ ನೋಡ್ತಾ ಇದ್ದೇವೆ, ಅದೇ ರೀತಿಯಲ್ಲಿ ಬಹುಬಲವಾದ ಒಂದು ಶಕ್ತಿಯನ್ನ ನೋಡ್ತಾ ಇದ್ದೇವೆ. Church, there is a difference between power and great power. ಶಕ್ತಿ ಮತ್ತು ಶ್ರೇಷ್ಠವಾದ ಶಕ್ತಿಯ ಮಧ್ಯದಲ್ಲಿ ವ್ಯತ್ಯಾಸ ಇದೆ. To explain it to you from the scriptures, ದೇವರ ವಾಕ್ಯದಿಂದ ನಿಮಗೆ ಅದನ್ನು ವಿವರಿಸಬೇಕಾದರೆ you know about Pharaoh's magicians and Moses. ನಿಮಗೆ ಫರೋವನ ಕಲ್ಲಿರುವಂತಹ ಆಟಗಾರರು ಮತ್ತು ಅದೇ ಗುಪ್ತ ವಿದ್ಯೆಗಳನ್ನ ಮಾಡುವಂತಹ ಒಂದು ಜನರು, ಅದೇ ರೀತಿಯಲ್ಲಿ ಮೋಶೆಯ ಬಗ್ಗೆ ನಿಮಗೆ ಗೊತ್ತಿದೆಯಲ್ಲ. You know, at some point of time, ಕೆಲವು ಆ ಒಂದು ಕೆಲವು ಸಮಯದ ಮಿತಿಯಲ್ಲಿ you know, the Pharaoh's magicians, they were able to duplicate the miracles, duplicate the power that was demonstrated by Moses. ದೇವರು ಮೋಶೆಯ ಮುಖಾಂತರ ಮಾಡಿದಂತಹ ಸೂಚಕ ಕಾರ್ಯಗಳು ಮತ್ತು ಮಹತ್ಕಾರ್ಯಗಳನ್ನು ಫರೋನ ಒಂದು ಬಳಿಯಲ್ಲಿದ್ದಂತಹ ಆ ಒಂದು ಗುಪ್ತ ವಿದ್ಯೆಯನ್ನು ಮಾಡುವಂತಹ ವ್ಯಕ್ತಿಗಳು ಜೋಯಿಸರವರು ನಕಲು ಮಾಡಿದರೆಂದು ನಾವು ನೋಡುತ್ತಾ ಇದ್ದೇವೆ. Moses' power, it was duplicated, and even Pharaoh's magicians also showed the same power. ಮೋಶೆ ಮಾಡಿದಂತಹ ಆ ಒಂದು ಅಸಾಮಾನ್ಯ ಕಾರ್ಯಗಳು, ದೇವರು ಮೋಶೆಯ ಮುಖಾಂತರ ಮಾಡಿದಂತಹ ಅಸಾಮಾನ್ಯ ಕಾರ್ಯಗಳನ್ನ ಅಲ್ಲಿರುವಂತಹ ಆ ಒಂದು ಗುಪ್ತ ವಿದ್ಯೆ ಮಾಡುವಂತಹ ಜೋಯಿಸರು ಅವರನ್ನು ನಕಲು ಮಾಡಿದರೆಂದು ನಾವು ನೋಡುತ್ತಾ ಇದ್ದೇವೆ. ಉದಾಹರಣೆಗಾಗಿ ನೋಡುವಾಗ ಮೋಶೆ when he threw his rod in front of Pharaoh, ಆತನು ಫರೋವನ ಮುಂದೆ ತನ್ನ ಕೋಲನ್ನು ಬಿಸಾಡಿದಾಗ became snake. ಅದು ಹಾವಾಗಿ ಮಾರ್ಪಟ್ಟಿದ್ದು. At the same time, ಅದೇ ಸಮಯದಲ್ಲಿ Pharaoh's magicians, ಫರೋವನ ಅಲ್ಲಿ ಆಳುವಂತಹ ಜೋಯಿಸರು when they threw their rod, ಅವರು ಕೂಡ ತಮ್ಮ ಕೋಲನ್ನು ಬಿಸಾಡಿದಾಗ that became snake. ಅದು ಕೂಡ ಹಾವಾಗಿ ಮಾರ್ಪಟ್ಟಿತ್ತು. That is power. ಅದು ಶಕ್ತಿಯನ್ನು ನಾವು ನೋಡ್ತಾ Give ಇದ್ದೇವೆ. another example. ಇನ್ನೊಂದು ಉದಾಹರಣೆ ನಿಮಗೆ You ಕೊಡ್ತೇನೆ. know, Moses, ಮೋಶೆ by the power of God, ದೇವರ ಶಕ್ತಿಯ ಮುಖಾಂತರವಾಗಿ he turned the Nile river water into blood. ನೈಲ್ ನದಿಯನ್ನ ಒಂದು ರಕ್ತವಾಗಿ ಮಾರ್ಪಡುವಂತೆ ಮಾಡಿದನು. At the same time, ಅದೇ ಸಮಯದಲ್ಲಿ Pharaoh's magicians, ಫರೋನ ಅಲ್ಲಿರುವಂತಹ ಆ ಜೋಯಿಸರು they even turned the water into blood. ಅವರು ನೀರನ್ನು ರಕ್ತವಾಗಿ ಮಾಡಿದರು. See, it's the power. ನೋಡ್ರಿ, ಅದು ಶಕ್ತಿ ಮಾತ್ರವೇ ಆಗಿದೆ. Let me give another example. ಇನ್ನೊಂದು ಉದಾಹರಣೆ ನಿಮಗೆ ಕೊಡ್ತೇನೆ. Moses, ಮೋಶೆ he made to appear frogs in the land. ಆದರೂ ಐಗುಪ್ತ ದೇಶದಲ್ಲಿ ಕಪ್ಪೆಗಳು ಬರುವಂತೆ ಮಾಡಿದನು. At the same time, ಅದೇ ಸಮಯದಲ್ಲಿ Pharaoh's magicians, ಫರೋನ ಜೋಯಿಸರು with their hidden wisdom, ಅವರ ಒಂದು ಗುಪ್ತವಾದ ವಿದ್ಯೆಯ ಮುಖಾಂತರವಾಗಿ they made to appear frogs in the same land. ಅವರು ಕೂಡ ಆ ಐಗುಪ್ತ ದೇಶದಲ್ಲಿ ಕಪ್ಪೆಗಳು ಬರುವಂತೆ ಮಾಡಿದರು. See, that is power. ಅದು ಶಕ್ತಿಯಾಗಿದೆ. But now, ಆದ್ರೆ ಈಗ God switched his gear
gears. ದೇವರು ಆತನ ಒಂದು ಗೇರನ್ನ ಬದಲಾವಣೆ ಮಾಡುವುದನ್ನು ನಾವು ನೋಡ್ತಾ ಇದ್ದೇವೆ. Moses, ಮೋಶೆಯು he brought the lice in the land. ಆ ಒಂದು ಒಬ್ಬ ಐಗುಪ್ತ ದೇಶದಲ್ಲಿ ಹೇನುಗಳು ಬರುವಂತೆ ಮಾಡಿದನು. But the magicians, ಆದ್ರೆ ಅಲ್ಲಿರುವಂತಹ ಆ ಫರೋಹನ ಜೋಯಿಸರು even they tried to bring out the lice in the land. ಅವರು ಕೂಡ ಆ ಒಂದು ಐಗುಪ್ತ ದೇಶದಲ್ಲಿ ಹೇನುಗಳು ಬರುವಂತೆ ಮಾಡೋಣ ಎಂದು ಪ್ರಯತ್ನ ಪಟ್ಟಿದ್ದರು. But they failed to do it. ಆದ್ರೆ ಅದನ್ನು ಅವರು ಮಾಡುವುದಕ್ಕೆ ವಿಫಲರಾದರೆಂದು ನಾವು ನೋಡ್ತಾ That is ಇದ್ದೇವೆ. called as the great power. ಅದನ್ನ ಹೇಳುವುದು ಒಂದು ಶ್ರೇಷ್ಠವಾದ ಶಕ್ತಿ ಎಂದು ನಾವು ನೋಡ್ತಾ ಇದ್ದೇವೆ. Hallelujah. Hallelujah. Now what the magicians told. ಆ ಜೋಯಿಸರು ಏನನ್ನ ಹೇಳ್ತಾರೆ If ನೋಡುವಾಗ you read Exodus chapter 8 verse number 19. ನಾವು ವಿಮೋಚನ ಕಾಂಡ ನೀವು 8ನೇ ಅಧ್ಯಾಯ 19ನೇ ವಚನವನ್ನು ನೋಡುವಾಗ You know, the magician said, ಆ declared, ಒಂದು ಅಲ್ಲಿರುವಂತ ಜೋಯಿಸರು ಈ ರೀತಿಯಲ್ಲಿ oh, ಹೇಳುತ್ತಾರೆ, this is the finger of God. ಇದು ದೇವರ ಒಂದು ಬೆರಳುಗಳು ಮಾಡಿದಂತ ಕಾರ್ಯ ಎಂದು ಹೇಳುತ್ತಾರೆ. Hallelujah. Hallelujah. There is power and there is great power. ಆ ಶಕ್ತಿ ಇದೆ, ಶ್ರೇಷ್ಠವಾದ ಶಕ್ತಿ ಎಂಬುದು ಇದೆ. Church, when you are, not very spiritually grown, ನೀವು ಯಾವಾಗ ಆತ್ಮಿಕವಾಗಿ ಸರಿಯಾದ ರೀತಿಯಲ್ಲಿ ಬೆಳೆಯುವುದಿಲ್ಲವೋ, no, even you will do little work. ನೀವು ಕೆಲವು ಚಿಕ್ಕ ಕಾರ್ಯಗಳನ್ನು ಮಾಡಿದರೆ But ಕೂಡ the world will do it. ಆ ಲೋಕವು ಕೂಡ ಅದನ್ನ ಮಾಡುತ್ತದೆ. But when you're filled with the greater power, ಯಾವಾಗ ನೀವು ಹೆಚ್ಚಾದ ಶ್ರೇಷ್ಠವಾದ ಶಕ್ತಿಯಿಂದ you ತುಂಬಿಸಲ್ಪಡುತ್ತೀರಿ, will do what the world cannot do. ಲೋಕ ಏನು ಮಾಡಲು ಸಾಧ್ಯವಿಲ್ಲವೋ ಅದನ್ನು ನೀವು ಮಾಡುವವರಾಗಿರುತ್ತೀರಿ. Hallelujah. Hallelujah. The Bible says, ಸತ್ಯವಾದ ಈ ರೀತಿಯಲ್ಲಿ ಹೇಳ್ತಾ ಇದೆ, it's not the hand of God, but it is the finger of God. ಅದು ದೇವರ ಹಸ್ತವಲ್ಲ, ದೇವರ ಬೆರಳು ಎಂದು ನಾವು ನೋಡುತ್ತಾ ಇದ್ದೇವೆ. Meaning the finger of God is mightier than all the men put together. ಅದರ ಅರ್ಥ ಏನಂದ್ರೆ ಎಲ್ಲಾ ಮನುಷ್ಯರನ್ನ ಸೇರಿಸಿ ಅವರ ಮುಖಾಂತರ ಬರುವಂತ ಶಕ್ತಿಗಿಂತ ದೇವರ ಬೆರಳಿನಲ್ಲಿ ಬರುವಂತ ಶಕ್ತಿ ಶ್ರೇಷ್ಠವಾಗಿದೆ. Hallelujah. So we can see the difference between power and great power. ಸಭೆ ಇಲ್ಲಿ ಶಕ್ತಿ ಮತ್ತು ಶ್ರೇಷ್ಠವಾದ ಶಕ್ತಿಯ ಮಧ್ಯದಲ್ಲಿ ವ್ಯತ್ಯಾಸವನ್ನು That ಗಮನಿಸಬೇಕು. is what the Bible ಆದರೆ says. ನಮಗೆ The ಸತ್ಯವೇದ ಹೇಳ್ತಾ ಇದೆ. apostles gave witness to the resurrection of Christ Jesus with great power, not power, but with great power. ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹುಬಲ ಉಳ್ಳಂತಹ ಸಾಕ್ಷಿಯನ್ನು ಕೊಟ್ಟರೆಂದು ನಾವು Church, ನೋಡುತ್ತೇವೆ. I want you to tell you something and encourage you. ಇವತ್ತಿನ ದಿವಸ ನಿಮ್ಮನ್ನ ನಾನು ಒಂದು ವಿಚಾರವನ್ನು ಹೇಳಲು ಬಯಸ್ತೇನೆ ಮತ್ತು ಉತ್ಸಾಹಪಡಿಸಲು ಬಯಸುತ್ತೇನೆ. Every young man and woman, ಪ್ರತಿ ಯವನಸ್ಥರು the choir team here, ಫೈರ್ ಟೀಮ್ ನಲ್ಲಿರುವಂತಹ the ಸದಸ್ಯರು, seniors and leaders, ನಾಯಕರು ಮತ್ತು ಸಭೆಯ ಹಿರಿಯರು, every person who is connected with this Voice of Heaven ministry, ಎಲ್ಲರೂ ಕೂಡ ಈ ವಾಯ್ಸ್ ಆಫ್ ಹೆವೆನ್ ಮಿನಿಸ್ಟ್ರಿಗೆ ಸೇರಿದಂತ ಮತ್ತು ಸಂಪರ್ಕ it's ಹೊಂದಿರುವವರು time to seek the Lord like never before. ಇವತ್ತಿನ ತನಕ ನಾವು ದೇವರನ್ನ ಹುಡುಕದ ರೀತಿಯಲ್ಲಿ ಹುಡುಕುವಂತ ಕಾಲ ಬಂದಿದೆ. Hallelujah. Hallelujah. Just there are some people here, ಸಭೆ ಕೆಲವು ಜನರಿದ್ದೀರಿ, they will have their emotions to rule over their thoughts. ಅವರ ಒಂದು ಆಲೋಚನೆಗಳ ಮೇಲೆ ಅವರ ಭಾವನೆಗಳು ಆಳುವಂತೆ ಅವರು ಮಾಡುತ್ತಾರೆ. That is why they cannot move or come out in great power. ಅದಕ್ಕೋಸ್ಕರವಾಗಿ ಅವರು ಶ್ರೇಷ್ಠವಾದ ಶಕ್ತಿಯಿಂದ ಹೊರಗಡೆ ಬರುವುದಕ್ಕೆ ಅವರಿಗೆ See, ಸಾಧ್ಯವಾಗುವುದಿಲ್ಲ. some people are like this. ಕೆಲ ರೀತಿಯಲ್ಲಿದ್ದಾರೆ. Pastor, ಸೇವಕರೇ, I heard this person talking about me like ಈ this. ವ್ಯಕ್ತಿ ನನ್ನ ವಿರುದ್ಧವಾಗಿ ಈ ರೀತಿಯಲ್ಲಿ Or ಮಾತನಾಡಿದ್ದಾರೆ. he shouldn't have done this. ಈ ರೀತಿಯ ವ್ಯಕ್ತಿ ಈ ರೀತಿ ಮಾತಾಡಬಾರದು. I don't feel like serving God anymore. ದೇವರನ್ನ ಸೇವಿಸಬೇಕು ಅಂತ ನನಗೆ ಅನಿಸ್ತಾನೆ ಇಲ್ಲ. Just let me tell you something. ಒಂದು ವಿಚಾರವನ್ನು ನಿಮಗೆ ಹೇಳ್ತೇನೆ. As long as there are people on this planet Earth, ಈ ಲೋಕದಲ್ಲಿ ಈ ಭೂಮಿಯಲ್ಲಿ ವ್ಯಕ್ತಿಗಳು ಜನರು ಇರುವ ತನಕ people will be speaking about you. ಜನರು ನಮ್ಮ ವಿರುದ್ಧವಾಗಿ ಮಾತಾಡುತ್ತಾರೆ. Hallelujah. Hallelujah. That is the truth. ಅದು ಸತ್ಯ ಆಗಿದೆ. But my question to you, ಅದೇ ನನ್ನ ಪ್ರಶ್ನೆ ನಿಮಗಾಗಿ, haven't you spoken about others? ನೀವು ಇನ್ನೊಬ್ಬರ ವಿರುದ್ಧವಾಗಿ ಮಾತನಾಡಿದ್ದೀರಾ? Haven't you spoken about others? ನೀವು ಇನ್ನೊಬ್ಬರ ವಿಚಾರವಾಗಿ ಮಾತನಾಡಿದ್ದೀರಾ? Haven't you spoken about others? ಇನ್ನೊಬ್ಬರ ವಿಚಾರವಾಗಿ ನೀವು I ಮಾತನಾಡಿದ್ದೀರಾ? don't think so you're understanding this question. ಈ ಒಂದು ಪ್ರಶ್ನೆ ನೀವು ಅರ್ಥ ಮಾಡ್ತಿದ್ದೀರಾ ಎಂದು ನಮಗೆ ಅರ್ಥ ಆಗ್ತಾ ಇಲ್ಲ. Hallelujah. Hallelujah. When you stop speaking about others, ಯಾವಾಗ ಇನ್ನೊಬ್ಬರ ಬಗ್ಗೆ ನೀವು ಮಾತನಾಡಿದ್ದೀರಾ, ಮಾತಾಡುದಿಲ್ಲ ಎನ್ನುವಾಗ, don't think like this, okay, if I stop speaking, other people will stop about me. ನಾನು ಇನ್ನೊಬ್ಬರ ಬಗ್ಗೆ ಮಾತನಾಡುವುದನ್ನು ನಿಲ್ಲಿಸಿದಾಗ ಇನ್ನೊಬ್ಬರು ನನ್ನ ಬಗ್ಗೆ ಮಾತನಾಡುವುದನ್ನು ನಿಲ್ಲಿಸಿಬಿಡ್ತಾರೆ Even ಎಂದುಕೊಳ್ಬೇಡಿ. though you stop it, people will speak. ನೀವು ಮಾತಾಡೋದನ್ನು ನಿಲ್ಲಿಸಿದ್ರು ಕೂಡ ಜನರು ಮಾತಾಡ್ತಾನೆ ಇರ್ತಾರೆ. But your thinking must change. ಆದ್ರೆ ನಿಮ್ಮ ಆಲೋಚನೆಗಳು ಬದಲಾವಣೆ That is when ಆಗಬೇಕಾಗಿದೆ. you can move with great power. ಆವಾಗಲೇ ನೀವು ಶ್ರೇಷ್ಠವಾದ ಶಕ್ತಿಯಿಂದ ಮುಂದೆ ಹೋಗಲು ಸಾಧ್ಯ. There are certain people, ಕೆಲವು ಜನರಿದ್ದೀರಿ, Pastor, ಸೇವಕರೇ, this person did not wish me on my birthday. ಈ ವ್ಯಕ್ತಿ ನನ್ನ ಒಂದು ಹುಟ್ಟುಹಬ್ಬದ ದಿವಸದಲ್ಲಿ ನನಗೆ ವಿಷಯ ಮಾಡಲಿಲ್ಲ. But this person wished that person. ಈ ವ್ಯಕ್ತಿಯನ್ನ ಇನ್ನೊಬ್ಬ ಯಾರೋ ವ್ಯಕ್ತಿ ಇದ್ರೆ ಅವ್ರ ಬರ್ಡೇ ಇರುವಾಗ ವಿಶ್ ಮಾಡುದು. Are the little things in this life. ಈ
ಒಂದು ಜೀವಿತದಲ್ಲಿ ಬಹಳ ಚಿಕ್ಕ ಚಿಕ್ಕ ವಿಷಯಗಳಾಗಿದ್ದಾವೆ. You care for the little things of this world. ಈ ಲೋಕದ ಚಿಕ್ಕ ಚಿಕ್ಕ ವಿಷಯಗಳ ಬಗ್ಗೆ ನೀವು ಗಮನ ಹರಿಸ್ತೀರಾ? Oh, this person did not invite me for their family parties. ಅವರ ಒಂದು ಕುಟುಂಬದಲ್ಲಿ ನಡೆದಂತಹ ಒಂದು ಕಾರ್ಯಕ್ಕೆ ಅಥವಾ ಒಂದು ಕುಟುಂಬದ ಒಂದು ಫಂಕ್ಷನ್ ಗೆ ನನ್ನನ್ನು ಕರೆದಿಲ್ಲ. But today God says, ಇವತ್ತಿನ ದಿವಸ ದೇವರು ಈ ರೀತಿಯಲ್ಲಿ instead of ಹೇಳ್ತಾರೆ, thinking all these thinking, ಈ ರೀತಿಯ ಆಲೋಚನೆಗಳನ್ನು ಮಾಡುವುದಕ್ಕಿಂತ raise up in prayer and fasting. ಪ್ರಾರ್ಥನೆ ಮತ್ತು ಉಪವಾಸದಿಂದ ನಾವು ಎದ್ದು ನಿಲ್ಲಬೇಕಾಗಿದೆ. Raise up in the word of ನಾವು God. ದೇವರ ವಾಕ್ಯದಿಂದ ಎದ್ದು ನಿಲ್ಲಬೇಕಾಗಿದೆ. Hallelujah. Instead of listening to the people's voice, ಇವತ್ತಿನ ದಿವಸ ಜನರ ಸ್ವರವನ್ನ, ಜನರ ಮಾತುಗಳನ್ನು ಕೇಳುವುದಕ್ಕೆ listen to the Holy Spirit. ಪರಿಶುದ್ಧಾತ್ಮನ ಮಾತನ್ನ ಕೇಳುವವರಾಗಿರಿ. That is when you can become the witness to the resurrection of Christ Jesus. ಆವಾಗಲೇ ಎದ್ದು ಬಂದ ಯೇಸುವಿನ ಒಂದು ಪುನರುತ್ಥಾನದ ಸಾಕ್ಷಿಯಾಗಿ ನಾವು ನಿಲ್ಲುತ್ತೇವೆ. Hallelujah. If not now, then when? ಈಗ ಅಲ್ಲ, ಈ ರೀತಿಯಲ್ಲಿ ನಾವು ಆಲೋಚನೆ ಮಾಡಿದ್ರೆ ಯಾವಾಗ ಆಲೋಚನೆ ಮಾಡಲ್ಲ. If not you, then who? ನೀವು ಅದನ್ನ ಆಲೋಚನೆ ಮಾಡದೆ ಹೋದ್ರೆ ಯಾರು ಆಲೋಚನೆ ಮಾಡ್ತಾರೆ? You know what Jesus says in Matthew chapter 6? ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಏನನ್ನು ಹೇಳ್ತಾರೆ? Verses from 31 to 33. 31ರಿಂದ 33 ವಚನಗಳು. What the Bible says. ಸತ್ಯವೇದ ಏನನ್ನು ಹೇಳ್ತಾ ಇದೆ? Don't worry saying what we will eat, what we will drink, and what we will wear. ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊತ್ತುಕೊಳ್ಳಬೇಕೆಂದು ಚಿಂತೆ ಮಾಡಬೇಡಿ. There are some people, what about my marriage? What about my job? ನನ್ನ ಮದುವೆ ಕಥೆ ಏನು, ನನ್ನ ಉದ್ಯೋಗದ ಕಥೆ ಏನು ಅಂತ ಆಲೋಚನೆ So ಮಾಡ್ತಾರೆ. these things dominate the thoughts of unbelievers. ಈ ಒಂದು ವಿಚಾರಗಳನ್ನು ಅಪನಂಬಿಕಸ್ಥರನ್ನು, ನಂಬಿಕೆ ಇಲ್ಲದವರ ಒಂದು ಅವರ ಮೇಲೆ ಪರಿಣಾಮ ಬೀರುವಂತದ್ದಾಗಿದೆ. But your heavenly Father, ಆದರೆ ನಿಮ್ಮ ಪರಲೋಕದ ದೇವರು He already knows all your needs. ನಿಮ್ಮ ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ನಿಮ್ಮ ಎಲ್ಲ ಅವಶ್ಯಕತೆಗಳನ್ನು ಅದನ್ನು ಸಲ್ಲಿಸುವ ಆತನಾಗಿದ್ದಾರೆ. So the word seek the kingdom of God and His righteousness. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಮಾಡಿರಿ. And He will give you everything that you all need. ಇವುಗಳ ಕೂಡ ಇವೆಲ್ಲವೂ ನಿಮಗೆ ಸಿಗುವುದು, ದೊರಕುವುದು. Just when the Holy Spirit work in you, ಪರಿಶುದ್ಧಾತ್ಮನು ಯಾವಾಗ ನಿಮ್ಮ ಒಳಗಡೆ ಕೆಲಸ ಮಾಡ್ತಾರೆ, and when the Holy Spirit work through you, ಪರಿಶುದ್ಧಾತ್ಮನು ಯಾವಾಗ ನಿಮ್ಮ ಮುಖಾಂತರ ಕೆಲಸ that is ಮಾಡ್ತಾರೆ, when you can become the witnesses for the resurrection of Christ. ಆವಾಗ ಪುನರುತ್ಥಾನ ಹೊಂದಿದ ಯೇಸುವಿನ ಒಂದು ಸಾಕ್ಷಿಗಳಾಗಿ ನೀವು ಮಾರ್ಪಡಬಹುದು. No, there is a blessing. ಆ ಒಂದು ಆಶೀರ್ವಾದ ಅದರಲ್ಲಿ ಇದೆ. The best part in Jesus. ಯೇಸು ಕ್ರಿಸ್ತನಲ್ಲಿ ಒಂದು ಬಹು ಅಮೂಲ್ಯವಾದ ವಿಚಾರ When ಇದೆ. you do the work of God, ನೀವು ಯಾವಾಗ ದೇವರ ಕಾರ್ಯವನ್ನು ಮಾಡುತ್ತೀರೋ, God will work in your life. ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವ ಆತನಾಗಿದ್ದಾನೆ. The best part is everything falls in line, in right place in your life. ನಿಮ್ಮ ಜೀವಿತದಲ್ಲಿ ಆವಾಗ ಯಾವ ಯಾವ ಕಾರ್ಯಗಳು, ಯಾವ ಯಾವ ವಸ್ತುಗಳು, ಯಾವ ಯಾವ ವ್ಯಕ್ತಿಗಳು ಎಲ್ಲೆಲ್ಲಿ ನಿಲ್ಲಬೇಕು ಅಲ್ಲಲ್ಲಿ ಬಂದು That ನಿಲ್ಲುವವರಾಗಿರುತ್ತಾರೆ. is what the Bible says. The psalmist says in Psalm chapter 16 verse number 6. ಅದಕ್ಕೋಸ್ಕರವಾಗಿ ಕೀರ್ತನೆ 16ನೇ ಅಧ್ಯಾಯ 6ನೇ ವಚನ ಈ ರೀತಿಯಲ್ಲಿ ಹೇಳ್ತಾರೆ, The lines have fallen to me in pleasant places. Yes, I have a good inheritance. ನನಗೆ ಪ್ರಾಪ್ತವಾಗಿರುವ ಸ್ವಾಸ್ಥ್ಯವು ರಮಣೀಯವಾದದ್ದು, ಅದು ನನಗೆ ಸಂತೃಪ್ತಿಕರವಾಗಿದೆ. Hallelujah. To this word. ಇವತ್ತಿನ ದಿವಸದ ದೇವರ ವಾಕ್ಯ Become a witness, a true witness to the resurrection of Christ Jesus. ಒಂದು ಪುನರುತ್ಥಾನವಾದ ಯೇಸು, ಎದ್ದು ಬಂದಂತ ಯೇಸುವಿನ ಒಂದು ನಿಜವಾದ ಬಹು ಬಲವುಳ್ಳಂತ ಸಾಕ್ಷಿಯಾಗಿ ನಾವು It ಇದ್ದೇವೆ. is not time for the power, but for the great power. ಕೇವಲ ಶಕ್ತಿಯ ಸಮಯ ಇದಲ್ಲ, ಇದೊಂದು ಶ್ರೇಷ್ಠವಾದ ಶಕ್ತಿ ಹೊರಪಡುವಂತ ಸಮಯವಾಗಿದೆ. Hallelujah. Hallelujah. God bless everyone according to this word of God. ದೇವರ ಈ ವಾಕ್ಯದ ಪ್ರಕಾರವಾಗಿ ನಿಮ್ಮೆಲ್ಲರನ್ನ Especially according to Acts chapter 4 verse number 33. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 33ನೇ ವಚನದ ಪ್ರಕಾರ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಸನ್ನಿಧಿಯಲ್ಲಿ ಸ್ವಾಮಿ ಕತ್ತಲೆ ಬೆಳಗಿನ ಜಾವದಲ್ಲಿ ಸೇರಿ ಬರುವುದಕ್ಕೆ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಹೌದು ಸ್ವಾಮಿ, ಈ ಕಡೆಯ ಕಾಲದಲ್ಲಿ ಸ್ವಾಮಿ ನಿನ್ನ ಶ್ರೇಷ್ಠವಾದ ಶಕ್ತಿಯನ್ನು ನಾವು ಅನುಭವ ಮಾಡೋದಕ್ಕೋಸ್ಕರ, ಅದು ನಮ್ಮ ಮುಖಾಂತರ ಪ್ರಚುರಗೊಳ್ಳುವುದಕ್ಕೋಸ್ಕರ ನಾವು ಕರ್ತನೆ ರಾಜ ನಿನ್ನನ್ನು ಹುಡುಕುವಾಗ ನಮಗೆ ಸಹಾಯವನ್ನು ಚಾಚುದೇಸಪ್ಪ. ಹೇಳಿದೆಲ್ಲ ಕರ್ತನೆ, ಇನ್ನೊಂದು ಬಾರಿ ಕರ್ತನೆ ರಾಜ ಪರಲೋಕವನ್ನ ಭೂಲೋಕವನ್ನ ನಾನು ನಡುಗಿಸುತ್ತೇನೆ ಹೇಳಿದರೆ ಕರ್ತನೆ, ಆ ಒಂದು ಕರ್ತನೆ ರಾಜ ಕಾರ್ಯ ನಮ್ಮ ದಿನಮಾನದಲ್ಲಿ ಸ್ವಾಮಿ, ನಮ್ಮ ದಿನಮಾನದಲ್ಲಿ ನಡೆಯುವಾಗ ಸಹಾಯವನ್ನು ಚಾಚು. ಅದರ ಪಾಲುಗಾರ, ಜೀವನದ ಪಾಲುಗಾರರಾಗಿ ನಾವು ನಿಲ್ಲುವಾಗ ಸಹಾಯ ಮಾಡು ಕರ್ತನೆ. ಶ್ರೇಷ್ಠವಾದ ಶಕ್ತಿಯನ್ನ ನಾವು ಕರ್ತನೆ ಹುಡುಕುವ ಹಾಗೆ, ಶ್ರೇಷ್ಠವಾದ ಶಕ್ತಿಯ ಕಾಲದಿಂದ ಸಾಕ್ಷಿಗಳಾಗಿ ಜೀವಿಸುವ ಹಾಗೆ ನಮಗೆ ಸಹಾಯ ಮಾಡು ಯೇಸುವೆ. ಅದ್ಭುತ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ ಕರ್ತನೆ. ನಮ್ಮ ವಿರುದ್ಧವಾಗಿ ನಮ್ಮನ್ನ ಕುಗ್ಗಿಸುವಂತ ಈ ಲೋಕ ಸಂಬಂಧವಾದ ಆಲೋಚನೆಗಳನ್ನ ನಮ್ಮ ಮನಸ್ಸಿನಲ್ಲಿ ತಂದಾಕುವಂತ ಎಲ್ಲಾ ಸೈತಾನನ ಅಂಧಕಾರ ಶಕ್ತಿಗಳ ಬಲಗಳನ್ನ, ದುರಾತ್ಮನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದ
പ്രാർത്ഥിക്കുന്നതാണ്. കർത്തനായ യേശു സ്വാമി പ്രാർത്ഥിച്ചുകൊണ്ട് ജീവോടെ തന്നെ.